வந்தேங்க மீட்டர் ரூம் நடக்கும் நல்ல கண்டி ஓப்பன் ஆக்கி ஃபேனு கீனல் நல்ல கொசியே ஒன்று காத்தல்ல வந்து போಡಾ போಡಾ ಇದ್ರ ಪೋಡಾ ಏಯ್ ಇದ್ರ ಪೋ ಶಬ್ದ ಮಾಲಿನ್ಯ ಮಾಡ್ತೇವೆ ಮಗನೇ ಶಬ್ದ ಮಾಲಿನ್ಯ ಮಾಡ್ತೇವೆ ಗಾಡಿಯೆಲ್ಲ ತಗೊಂಡಿಲ್ಲಪ್ಪ ದೇವಸ್ಥಾನ ನೋಡ ಮೀತರ ಏನೋ ರೋಡ ಮೀತರ ಪಿನ ನೋಡ ಹಿಂಗೆ ಉಳ್ಳತ್ತಂದ್ರಲ್ಲ ಅಪ್ಪ ಇಪ್ಪಲ್ಲ ಅಂಗಡಿ ಆಯ್ತು ಎಂದಿಗೆ ಇಡ್ತಾರನ್ನು ನಮಸ್ಕಾರ, ಸಲ್ಮಾನ್ ವ್ಲಾಗ್ ಇಂಡಿಯನ್ ಮತ್ತೊಂದು ಎಪಿಸೋಡ್ಗೆ ಎಲ್ರಿಗೂ ಸ್ವಾಗತ. ನಾವೀಗ ಇಲ್ಲಿ ಸೋಮೇಶ್ವರ ಬೀಚ್ಗೆ ಬಂದಿದ್ದೇವೆ. ಸ್ವಲ್ಪ ಆ ಕಡೆ ತೋರಿಸಿ ಸರ್. ಇದು ಬೈಂದೂರಿಂದ ಒಂದು 4 ಕಿಲೋಮೀಟರ್ ಒಳಗೆ ಇರುವಂತಹ ಒಂದು ಜಾಗ. ಸೋಮೇಶ್ವರ ದೇವಸ್ಥಾನ ಇಲ್ಲಿ ಮೇಲೆ ಸೋಮೇಶ್ವರ ದೇವಸ್ಥಾನ ಇರೋದ್ರಿಂದ ಇದಕ್ಕೊಂದು ಸೋಮೇಶ್ವರ ಬೀಚ್ ಅಂತೇಳಿ ಹೆಸರು ಬಂದಿದೆ. ಅಲ್ಲಿ ತೋರ್ತಾ ಇರ್ಬೋದು ನಿಮ್ಗೆ ಸುಮನಾ ನದಿ. ಆ ನದಿ ಈ ಕಡಲನ್ನ ಟಚ್ ಆಗುವುದೇ ಇದರ ಒಂದು ವಿಶೇಷತೆ. ಒಳ್ಳೆ ತಂಪಾದ ಗಾಳಿ ಬೀಸ್ತಾ ಇದೆ. ಸಂಜೆ ಹೊತ್ತು ಒಳ್ಳೆ ಆರಾಮದಾಯಕವಾದಂತಹ ಒಂದು ನಿಮ್ಗೆ ವ್ಯೂ ಸಿಗುತ್ತೆ ಇಲ್ಲಿ. ಕಲ್ಲು ಬಂಡೆಗಳೆಲ್ಲ ನೋಡ್ತಾ ಇರ್ಬೋದು. ಈಗ ಅಲ್ಲಿ ಹೋಗೋಕ್ಕಾಗಲ್ಲ, ನೀರೆಲ್ಲ ಬರ್ತಾ ಇರೋದ್ರಿಂದ ಸ್ವಲ್ಪ ಜಾರಿ ಬಿದ್ರೆ ನಾವು ಹೋಗ್ತೀವಿ ಆಚೆಗೆ. ಹಾಗಾಗಿ ಸ್ವಲ್ಪ ಎಲ್ಲೇ ನಿಂತ್ಕೊಂಡು ನೋಡುವ. ಹಾಗಾದ್ರೆ ತೋರಿಸಿ ಸರ್. ಎಲ್ಲ ಮಿಕ್ಸ್ ಆಗುವಂತ ಒಂದು ಜಾಗ ಮೇಲೆ ಇದೆ. ಅಲ್ಲಿ ಹೋಗೋಣ ಸರ್, ಅಲ್ಲಿ ಹೋಗುವ ಬನ್ನಿ. ಅಲ್ಲಿಂದ ಇಲ್ಲಿಗೆ ಬಂದಿದ್ದೇವೆ. ಇಲ್ಲಿ ವಾಕಿಂಗ್ ಸ್ಟ್ರೀಟ್ ಇದೆ, ಕುತ್ಕೊಳ್ಳಿಕ್ಕೆಲ್ಲ ಒಳ್ಳೆ ಪ್ಲೇಸ್ ಮಾಡಿದ್ದಾರೆ. ಒಳ್ಳೆ ಖುಷಿಯಾಗುತ್ತೆ, ಒಳ್ಳೆ ತಂಪಾದ ಗಾಳಿ. ಇಲ್ಲಿ ಕೂತ್ಕೊಂಡು ಯಾವುದಾದ್ರೂ ಒಂದು ಒಳ್ಳೆ ಮೆಲೋಡಿ ಸಾಂಗ್ ಅಥವಾ ಯಾವುದೋ ನಿಮ್ಗೆ ಇಷ್ಟ ಬಂದ ಒಂದು ಸಾಂಗನ್ನು ಹಾಕಿ ನೀವು ಚೆನ್ನಾಗಿ ಕೇಳ್ಕೊಂಡಿದ್ರೆ ಕಳೆದೋಗ್ತೀರಾ, ಹಾಗೆ ಕಳೆದೋಗ್ತೀರಾ. ಇಲ್ಲಿ ನೋಡ್ತಾ ಇರ್ಬೋದು ನೀವು, ಸಮುದ್ರ ಮತ್ತೆ ನದಿ ಇದು ಕೂಡುವಿಕೆ ಅಂತ ಹೇಳ್ತಾರೆ ಇದಕ್ಕೆ. ಸಮುದ್ರ ಮತ್ತೆ ನದಿ ಕೂಡುವ ಒಂದು ಜಾಗ ಈ ಜಾಗ. ಇದು ನೋಡ್ಲಿಕ್ಕೆ ಸಿಗುವುದೇ ಬಹಳ ಅಪರೂಪ. ಈ ಜಾಗಗಳಲ್ಲಿ ನೋಡ್ಲಿಕ್ಕೆ ಸಿಗುವುದೇ ಬಹಳ ಅಪರೂಪ. ಹಾಗೆ ಇಲ್ಲಿ ಮುಂದಿನ ದಿನಗಳಲ್ಲಿ ತುಂಬಾ ಒಂದು ಅಭಿವೃದ್ಧಿ ಆಗ್ಬೋದು ಅಂತ ತಿಳ್ಕೊಂಡಿದ್ದೀನಿ. ಚೆನ್ನಾಗಿದೆ ಇಲ್ಲಿ ಕೂತ್ಕೊಂಡು ಇದೊಂದು ವ್ಯೂ ನೋಡ್ಕೊಂಡು ತುಂಬಾ ಚೆನ್ನಾಗಿದೆ. ನಾಲ್ಕು ತರನೇ ಹಾಕ್ಬೋದಲ್ಲ. ಗೆಸ್ಟ್ ಹೌಸ್ ತರ ತೋರ್ತಾ ಇದೆಯಲ್ಲ, ಆ ಜಾಗಕ್ಕೆ ಹೋಗ್ತಾ ಇದ್ದೀವಿ. ಅಲ್ಲಿಂದ ಕೆಳಗಿನ ಈ ಒಂದು ಸ್ಥಳ ನೋಡ್ಲಿಕ್ಕೆ ತುಂಬಾ ಚೆನ್ನಾಗಿ ಕಾಣುತ್ತೆ. ಬನ್ನಿ ಅಲ್ಲಿ ಹೋಗೋಣ.
ಬನ್ನಿ ಗೈಸ್, ಇಲ್ಲಿ ಒಂದು ಒಳಗಡೆ ಮೇಲೆ ಹೋಗ್ಲಿಕ್ಕೆ ಒಂದು ಜಾಗ, ಮೆಟ್ಲಿದೆ, ಮೆಟ್ಲಿನ ಸಹಾಯದಿಂದ ಹೋಗ್ಬೋದು ಮೇಲೆ. ಬನ್ನಿ ಗೈಸ್, ಇಲ್ಲಿ ತುಂಬಾ ದೊಡ್ಡ ಮೆಟ್ಲಿದೆ, ಸುಸ್ತಾಗುತ್ತೆ ಸ್ವಲ್ಪ, ನಂತರ ಸ್ವಲ್ಪ ಸುಸ್ತಾಗುತ್ತೆ. ಒಳ್ಳೆ ಜಾಗ, ಯಾವ್ದು ಸಿಕ್ಕಿದ ಜಾಗಕ್ಕೆಲ್ಲ ಹೋಗ್ತಾ ಇದೀವಿ. ಹೇಗೆ ಹೋಗೋದು ಏನಂತ ಗೊತ್ತಿಲ್ಲ, ಒಂದು ಸ್ಟೆಪ್ ಇರೋದಕ್ಕೆ ಹೋಗ್ತಾ ಇದ್ದೀವಿ. ಇಲ್ಲಿಗೆ ನಮ್ಗೆ ದಮ್ ಕಟ್ಲಿಕ್ಕೆ ಸ್ಟಾರ್ಟ್ ಆಯ್ತು. ಹುಲಿ, ಸಿಂಹ, ಚಿರತೆ ಎಲ್ಲ ಬಂದ್ರೆ ನೋಡ್ಬೇಕು ಏನಾಗುತ್ತೆ ಅಂತೇಳಿ, ಯಾವ್ದಕ್ಕೂ ಗೊತ್ತಿಲ್ಲ. ಹೇಗೆ ಹತ್ತಾ ಇದ್ದೀವಿ, ಇನ್ನು ಹತ್ತಿ ಹತ್ತಿ ಮೇಲೆ ಹೋಗ್ತೀವ, ಪರ್ಮನೆಂಟ್ ಮೇಲೆ ಹೋಗ್ತೀವ, ಇಲ್ಲೇ ಇರ್ತೀವ ಗೊತ್ತಿಲ್ಲ. ini கடைக்கல்ல போய் உட்கா கடைக்கல்ல மெட்ல இல்லைங்க அது இங்க வந்து மெட்ல ವಾಟರ್ ಮೆಟ್ಲ ಆಗುದಿಲ್ಲ. Where is the temple, Meenamma? Meenamma, where is the temple? बस 300 सीढ़ी चढ़ते ही पहुंच। ಆಗುದಿಲ್ಲ, ಹತ್ಲಿಕ್ಕೆ ಆಗ್ತಾ ಇಲ್ಲ. ಇಳಿಯುವಾಗ ನೋ ಪ್ರಾಬ್ಲಮ್, ಹತ್ತುದೇ ಒಂದು ದೊಡ್ಡ ಟಾಸ್ಕ್. ಹಾಗಲ್ಲ, ಪ್ರೇಕ್ಷಕರು ವೀಕ್ಷಿಸಿದ್ದಾರೆ, ಹೌದು, ಅದಕ್ಕಾಗಿ ಬರ್ತಾ ಇದೀವಿ ಮುಂದೆ. ಇಲ್ಲ ಅಂತ ಹೇಳಿದ್ರೆ ಇಲ್ಲಿಗೆ ಪಾಸ್ ಮಾಡಿ ಕೆಳಗೆ ಹೋಗ್ತಿದ್ದೆ ನಾನು. ಬಂತು ನಮ್ಮ ಡೆಸ್ಟಿನಿ, ರೀಚ್ ಆಯ್ತು ನಾವು. ಇನ್ನು ಸಾಧಾರಣ ಈ ಜಾಗಕ್ಕೆ ನಾ ಬರುದಿಲ್ಲ, ಆಗ್ತಾ ಇಲ್ಲ ಅಲ್ಲಿ. ಮಾರ ರೋಡ್ ಇಲ್ಲ, ಮೈಸೂರು ಇದ್ರಲ್ಲ, ಒಳ್ಳೆ ರಸ್ತೆ ಇದೆ ಇಲ್ಲಿ ಮೇಲ್ ಬರ್ಲಿಕ್ಕೆ. ಅದು ಬಿಟ್ಟು ಈ ಸ್ಟೆಪ್ ಅಲ್ಲಿ ಕರ್ಕೊಂಡು ಬಂದಿದ್ದಾರೆ ಇವರು. ನಿಮ್ಮ ಅಡ್ವೆಂಚರ್, ನಮ್ದು ಕೈಕಾಲೆಲ್ಲ ಮುರಿದೋಯ್ತು ಇಲ್ಲಿ ಅಡ್ವೆಂಚರ್ ಅಲ್ಲಿ. ಒಳ್ಳೆ ಚಂದದ ರಸ್ತೆ, ಕಾರೆಲ್ಲ ಬಂದು ನಿಂತಿದೆ ಇಲ್ಲಿ. ನಾವು ಮೇಲ್ ಬರುವಾಗ ಕಾರೆಲ್ಲ ಬಂದು ನಿಂತಿದೆ, ನಾವು ಕಾಲೆಲ್ಲ ಬಂದ್ವಿ. ಅವನಿಗೆ ಬೇಜಾರಾಯ್ತಲ್ಲ ಅಷ್ಟಿಗೆ. ಆಕ್ಚುಲಿ ಈ ಪ್ಲೇಸಿಗೆ ವಿಸಿಟ್ ಮಾಡೋದಾದ್ರೆ 30 ರೂಪಾಯಿ ಎಂಟ್ರಿ ಫೀಸ್ ಇದೆ. ನಮ್ಮ ಅವಸ್ಥೆ ಬೇರಲ್ಲಿ ಬಂದ್ರಲ್ಲ, ಹೋಗಿ ನೋಡ್ಕೊಂಡ್ ಬನ್ನಿ ಅಂತೇಳಿ ಹಾಗೆ ಕಳ್ಸಿದ್ರು. ಕೈಕಾಲೆಲ್ಲ ಫಸ್ಟಿಗೆ ಹೋಗಿದೆ, ಇನ್ 30 ರೂಪಾಯಿ ತಗೊಂಡ್ರೆ ಅದು ಲಾಸ್. ಎಂತೆಲ್ಲ ಇದಿಲ್ಲಿ ಅದೆಲ್ಲ ಫ್ರೂಟ್ಸ್ ಕದಂಬ ಚೆಲ್ಲಿ ಅನ್ನ ಏನಾರ ಇದಾದ ಟ್ಯಾಂಕ್ ಇದೆ, ರೆಸಾರ್ಟ್ ಟ್ಯಾಂಕ್ ಹೋದ ಕಂಡೋಳಿ. ಅದಕ್ಕೂ ವೇಸ್ಟ್ ಆಗಲಿಲ್ಲ ನೋಡಿ, ಸೂಪರ್ ಇದೆ ನೋಡಿ, ಒಳ್ಳೆ ವ್ಯೂ. ಇಲ್ಲಿ ಕೆಳಗಡೆ ರೆಸಾರ್ಟ್ ಇದೆ, ಅದಕ್ಕೂ ಮೇಲೆ ಅಲ್ಲೂ ಹೋದ್ರೆ ಒಳ್ಳೆ ಮಳೆ ಬಂದಂಗೆ അവിടെ ನಿಕ್ಕೋ ಗುಂಡಲ್ಲ ಜಾಗ, ಸ್ಪೇಸ್ ವ್ಯೂ ಗೈಸ್, ತುಂಬ ಚೆನ್ನಾಗಿದೆ ವ್ಯೂ. ಪತ್ತಾಂಡತೆ ಪೆರ ಉಡ ಬಂದ ಅಡಿಪೊಳಿ ನದಿ ಮತ್ತೆ ಸಮುದ್ರ ಸೇರುವಂತ ಒಂದು ಸುಂದರವಾದ ಒಂದು ಪ್ರದೇಶ, ಜಾಗ ನೋಡ್ಲಿಕ್ಕೆ.
ಅದೇ ನಾಳೆ ಮರವಂತ ಇವಾಗ ಏದು ವಾ ಸೂಪರ್ ಅನ್ನೋದು ಕಾಲ್ಗೆ ಇದು ಕುತ್ತಲೆ ಹೊರತರ ಕಾಲು ಹಿಂದೆ ಕೂತಿದ್ದಂತ ಇನ್ನೊಂದು ಕಾಟ್ಯ ನಿಂದೆ ಪ್ಯಾಂಟ್ ಚೋರ ಕಾಣಲಿ ಅವನಿಂದ ಇದು ಇದು ರೈನ್ ಕೊಟ್ಟರೆ ಇಲ್ಲ ಇಪ್ಪ ಹೋಗು ಹೋಗಿ ಬರ್ನ വേണ്ട നാച്ചൽ ഇപ്പോൾ ഒന്നുണ്ട് അവിടെ പ്ലെയർ അടി ഒന്നുണ്ട് ಇದನ್ನು ಮಾತಾಡೋದು ಯೂಟ್ಯೂಬ್ ವಿಡಿಯೋ ಉಂಟಾ ಫುಲ್ ಬಿಸಿಯಾ ಎಪಿಸೋಡ್ ಅನ್ನು ನಾವು ಮುಕ್ತಾಯ ಮಾಡ್ತಾ ಇದ್ದೀವಿ. ಮುಂದಿನ ಎಪಿಸೋಡ್ಗಾಗಿ ನಮ್ಮ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಪಕ್ಕದಲ್ಲಿರೋ ಬೆಲ್ ಐಕಾನ್ ಕೂಡ ಪ್ರೆಸ್ ಮಾಡಿ, ಹಾಗೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹ್ಯಾವ್ ಎ ಗುಡ್ ಡೇ ಗೈಸ್.